ಈ ನಾಚಿಕೆಗೆಟ್ಟ ಸರ್ಕಾರಕ್ಕೆ ಸರ್ಕಾರ ಅಲ್ಲ, ಇದು ನಾಚಿಕೆಗೆಟ್ಟ ಸರ್ಕಾರ ಅಂತ ಮೊದಲಿನಿಂದಾನೇ ಪ್ರಾರಂಭ ಮಾಡ್ತಾ ಇದ್ವಿ. ಇಲ್ಲಿನ ಶಾಸಕರು ಇಲ್ಲಿನ ಮತಗಳನ್ನು ಪಡೆದು ಇಲ್ಲಿನ ಜನರ ಯೋಗಕ್ಷೇಮಗಳನ್ನು ವಿಚಾರಣೆ ಮಾಡದೆ ದಾವಣಗೆರೆಗೆ ಹೋಗಿ ಭುಜನು ತಟ್ತಾವ್ರೆ, ತೊಡೆನು ತಟ್ತಾವ್ರೆ, ಅಲ್ಲೆಲ್ಲೆಲ್ಲಿ ತಗುಲ್ತೋ ಇಲ್ಲ ನನಗಂತೂ ಗೊತ್ತಿಲ್ಲ. ಆದ್ರೆ ನೇರವಾಗಿ ನೀವೆಲ್ಲರೂ ಸವಾಲ್ ಹಾಕ್ಬೇಕಾಗ್ತದೆ. ಮಾನ್ಯ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಬೆಂಗಳೂರಿನ ಹೆಬ್ಬಾಳ ನಾಗವಾರ ಕೆರೆಯಿಂದ ಸಂಸ್ಕರಿಸಿ ಹರಿಸಲಾಗುತ್ತಿರುವ ಎಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸಬೇಕು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷ್ಣಾ ನದಿ ನೀರನ್ನು ಹರಿಸಬೇಕು ಎಂಬ ಆಗ್ರಹದೊಂದಿಗೆ ಮಂಗಳವಾರ ಜೀವಜಲ ಜಾಗೃತಿ ವೇದಿಕೆ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ಪಾದಯಾತ್ರೆ ನಡೆಯಿತು. ಈ ಪ್ರತಿಭಟನೆಗೆ ಕನ್ನಡಪರ, ರೈತಪರ ಸಂಘಟನೆಗಳು ಹಾಗೂ ಮಾನವ ಹಕ್ಕುಗಳ ಸಂಘಟನೆ, ದಲಿತ ಸಂಘಟನೆಗಳು ಬೆಂಬಲ ಸೂಚಿಸಿದವು. ಪರಿಶುದ್ಧ ನೀರಿಗಾಗಿ ನಡೆದ ಪಾದಯಾತ್ರೆಯಲ್ಲಿ ನೂರಾರು ಜನರು ಭಾಗವಹಿಸಿ ಶುದ್ಧ ನೀರು ಹರಿಸಿ, ಇಲ್ಲವಾದರೆ ಅಶುದ್ಧ ನೀರು ನಿಲ್ಲಿಸಿ ಅಂತ ಘೋಷಣೆ ಕೂಗಿ ಪ್ರತಿಭಟನೆಯನ್ನು ನಡೆಸಿದರು. ಖಾಲಿ ಬಿಂದಿಗೆಗಳನ್ನು ಹೊತ್ತು ಸಾಗಿದ ಮಹಿಳೆಯರ ದೃಶ್ಯ ಗಮನ ಸೆಳೆಯಿತು. ಈ ವೇಳೆ ಮಾತನಾಡಿದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಹಾಗೂ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಆನೆಮಡುಗು ಹರೀಶ್ ರೆಡ್ಡಿ, ನಮ್ಮ ಬೇಡಿಕೆ ಕೇವಲ ಚಿಕ್ಕಬಳ್ಳಾಪುರಕ್ಕೆ ಪರಿಶುದ್ಧ ನೀರು ಒದಗಿಸುವುದಾಗಿದೆ. ಕಳೆದ ಬಜೆಟ್ನಲ್ಲಿ ಎಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸುವ ಬಗ್ಗೆ ಒತ್ತಾಯಿಸಿದ್ರು. ಸರ್ಕಾರ ಯಾವುದೇ ಘೋಷಣೆ ಮಾಡಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಕಂದವಾರ ಕೆರೆಯ ಬಳಿ ನಡೆದ ಹಿಂದಿನ ಪ್ರತಿಭಟನೆಯಲ್ಲಿ ಸಂಸ್ಕರಿತ ನೀರನ್ನು ಬಾಟಲಿಗಳಲ್ಲಿ ತುಂಬಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಂಬಂಧಪಟ್ಟ ಸಚಿವರಿಗೆ ಕಳಿಸಿದ್ರು. ಸರ್ಕಾರ ಮೌನ ವಹಿಸಿದೆ ಅಂತ ಅವರು ಆರೋಪಿಸಿದರು. ಬರಪೀಡಿತ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಯೋಜನೆಗಳಾದ ಎತ್ತಿನಹೊಳೆ ಯೋಜನೆ ವರ್ಷಗಳಾದರೂ ಪೂರ್ಣಗೊಂಡಿಲ್ಲ. ಇದರ ವೆಚ್ಚವೂ ಹೆಚ್ಚುತ್ತಾ ಇದ್ದು, ಈ ಭಾಗಕ್ಕೆ ಹರಿಸಲಾಗುತ್ತಿರುವ ಎಚ್ಎನ್ ವ್ಯಾಲಿ ನೀರು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಆದ್ದರಿಂದ ಈ ನೀರನ್ನು 3ನೇ ಹಂತದ ಶುದ್ಧೀಕರಣಕ್ಕೊಳಪಡಿಸಬೇಕು. ಇಲ್ಲವಾದಲ್ಲಿ ನೀರು ಹರಿಸೋದನ್ನು ನಿಲ್ಲಿಸಿ ಗಡಿ ಹಂತ ತಲುಪಿರುವ ಕೃಷ್ಣಾ ನದಿ ನೀರನ್ನು ಚಿಕ್ಕಬಳ್ಳಾಪುರಕ್ಕೆ ಹರಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕಿ ಹೋರಾಟ ತೀವ್ರಗೊಳಿಸಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು. ಶಾಸಕ ಪ್ರದೀಪ್ ಈಶ್ವರ್ 3ನೇ ಹಂತದ ಶುದ್ಧೀಕರಣಕ್ಕೆ ಬೆಂಬಲ ಇದೆ ಅಂತ ಹೇಳ್ತಿದ್ರು. ವಿಧಾನಸೌಧದಲ್ಲಿ ಈ ಕುರಿತು ಮೌನ ವಹಿಸಿರೋದು ಬೇಸರ ತಂದಿದೆ ಅಂತ ಟೀಕಿಸಿದ್ರು. ಈ ನಾಚಿಕೆಗೆಟ್ಟ ಸರ್ಕಾರಕ್ಕೆ ಸರ್ಕಾರ ಅಲ್ಲ, ಇದು ನಾಚಿಕೆಗೆಟ್ಟ ಸರ್ಕಾರ ಅಂತ ಮೊದಲಿನಿಂದಾನೇ ಪ್ರಾರಂಭ ಮಾಡ್ತಾ ಇದ್ವಿ. ಅನೇಕ ಬಾರಿ ಮಾಧ್ಯಮಗಳಲ್ಲಿ ನೀವೆಲ್ಲರೂ ಕೂಡ ಮಾಧ್ಯಮ ಮಿತ್ರರು ವರದಿ ಮಾಡಿದ್ರು ಕೂಡ, ಸರ್ಕಾರದ ಗಮನಕ್ಕೆ ಹೋಗಿದ್ರು ಕೂಡ, ತಾವು ಕುಡಿಯಾದ್ರೂ ಕುಡೀರಿ, ಮನೆಯಲ್ಲಾದ್ರೂ ಇಟ್ಕೊಳ್ಳಿ ಅಂತ ಹೇಳಿ ನೀಟಾಗಿ ಒಂದು ಪೆನ್ಸಿಲ್ ಪ್ಯಾಕ್ ಮಾಡಿ ಅವ್ರ ಮನೆಗೆ ನೀರನ್ನು ಕಳಿಸಿದ್ವಿ. ಆ ನೀರು ತಗೊಂಡ್ರೋ, ಮೇಲೆ ಒಯ್ಕೊಂಡ್ರೋ, ಕುಡಿದ್ರೋ ಒಂದು ಗೊತ್ತಿಲ್ಲ ನಮ್ಗೆ. ಆದ್ರೆ ಇವತ್ತಿನ ದಿನ ನಾವು ಅವತ್ತೇ ಹೇಳಿದ್ವಿ, ಸರ್ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಚಿವರೇ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಇಡೀ ಸರ್ಕಾರದ ಸಚಿವ ಸಂಪುಟದವ್ರಿಗೆ ಎಲ್ರಿಗೂ ನೀರನ್ನು ಕಳಿಸಿ ನಾವು ಅವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿದ್ವಿ. ಸರ್ ನೀವು ಅತಿ ಶೀಘ್ರದಲ್ಲೇ ನಮಗೆ ಈ ಏನು ಕೊಳಚೆ ನೀರು ಬರ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಈ ನೀರನ್ನ 3ನೇ ಹಂತದ ಶುದ್ಧೀಕರಣ ಮಾಡಿ ಕೊಡಿ ಅಂತ. ಅವರು 3ನೇ ಹಂತದ ಶುದ್ಧೀಕರಣ ಮಾಡೋದ್ರ ಕಡೆ ಗಮನನೇ ಇಲ್ಲ. ದಾವಣಗೆರೆಯಲ್ಲಿ ಚುನಾವಣೆ ಗಮನ ಇದೆಯೇ ಹೊರತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವ ಚುನಾವಣೆ ಇಲ್ಲ. ಅದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವರು ಗಮನ ಕೊಡ್ತಾ ಇಲ್ಲ ಅಂತ ನೀವೆಲ್ಲರೂ ತಿಳ್ಕೊಬೇಕಾಗ್ತದೆ ಬಂಧುಗಳೇ. ಇಲ್ಲಿನ ಶಾಸಕರು ಇಲ್ಲಿನ ಮತಗಳನ್ನು ಪಡೆದು ಇಲ್ಲಿನ ಜನರ ಯೋಗಕ್ಷೇಮಗಳನ್ನು ವಿಚಾರಣೆ ಮಾಡದೆ ದಾವಣಗೆರೆಗೆ ಹೋಗಿ ಭುಜನು ತಟ್ತಾವ್ರೆ, ತೊಡೆನು ತಟ್ತಾವ್ರೆ, ಅಲ್ಲೆಲ್ಲೆಲ್ಲಿ ತಗುಲ್ತೋ ಇಲ್ಲ ನನಗಂತೂ ಗೊತ್ತಿಲ್ಲ. ಆದ್ರೆ ನೇರವಾಗಿ ನೀವೆಲ್ಲರೂ ಸವಾಲ್ ಹಾಕ್ಬೇಕಾಗ್ತದೆ. ಮಾನ್ಯ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ವಿಧಾನಸೌಧದಲ್ಲಿ ನಿಮ್ಮನ್ನು ನಾವು ಶಾಸಕರಾಗಿ ಆಯ್ಕೆಯನ್ನಾಗಿ ಮಾಡಿ ಕಳಿಸಿರೋದು, ನೀವು ಚಿಕ್ಕಬಳ್ಳಾಪುರ ಪರ ತೊಡೆ ತಟ್ಟಕ್ಕೆ, ಬೇರೆ ತಾಲೂಕಿನ ಪರ ತೊಡೆ ತಟ್ಟಕ್ಕಲ್ಲ ಅಂತ ನೀವು ಹೇಳ್ಬೇಕಾಗ್ತದೆ ಬಂಧುಗಳೇ. ಮಾನ ಮರ್ಯಾದೆ ಏನೂ ಇಲ್ಲ ಈ ಸರ್ಕಾರಕ್ಕೆ. ಅಲ್ಲ ರೀ, ಸಾಯ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ, ಕೋಲಾರ ಜಿಲ್ಲೆ ಜನತೆ, ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ಜನತೆ, ನಮ್ಮ ಜಗದೀಶ್ ಚೌಧರಣ್ಣವ್ರು ಇರ್ಬೋದು, ಅನೇಕ ಸಂಘಟನೆಗಳು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದೆ. ದಲಿತ ಪರ ಸಂಘಟನೆಗಳಾಗಿರ್ಬೋದು, ವಿವಿಧ ರೀತಿಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳಾಗಿರ್ಬೋದು, ಎಲ್ಲ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಯಾಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂದ್ರೆ ಅನೇಕ ಅನಾಹುತಗಳಾಗ್ತಾ ಇದೆ. ನಿಮ್ಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಿಮ್ಗೇನಾದ್ರೂ 3 ನಾಚಿಕೆ ಮಾನ ಮರ್ಯಾದೆ 3 ಏನಾದ್ರೂ ಇದ್ರೆ ನಿನ್ನೆ ದಿನದಿಂದ ಆಗಿರುವಂತ ಅನಾಹುತವನ್ನ ನಿಮ್ಮೆಲ್ಲರ ಮುಂದೆ ಇವತ್ತು ಬಯಲಿಗೆ ಎಳಿತಾ ಇದ್ದೀನಿ. ಏನು ನಮ್ಮ ಮುಷ್ಟೂರು ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕು ನಗರ ಕಂಡುಕೊಂಡಿದೆ. ಆ ಮುಷ್ಟೂರು ಗ್ರಾಮದಲ್ಲಿ ಕೇವಲ 4 ವರ್ಷದ ಮಗು ನಿನ್ನೆ ದಿನ ಬ್ಲಡ್ ಕ್ಯಾನ್ಸರ್ ಇಂದ ಸಾವನ್ನಪ್ಪಿದೆ. ಯಾರೇ ಹೊಣೆ ಇದಕ್ಕೆ? ನೀವು ನಿಮ್ಮ ಮಕ್ಕಳು, ನಿಮ್ಮ ಮನೆ ಮಕ್ಕಳು ಹೊಣೆ ಹಾಕ್ತೀರಿ ಅಂದ್ರೆ ಆ ಮನೆ ಕುಟುಂಬ ನೋವು ಯಾವನ್ನ ತೀರಿಸ್ತಾರೆ? ತೀರಿಸ್ತಾರೆ? ಸರ್ಕಾರಕ್ಕೆ ಮಾಹಿತಿ ಐತಿ ಅಂದ್ರೆ ವರದಿ ಸಮೇತ ನಾನು ವರದಿ ತಗೊಂಡ್ಬಂದಿದ್ದೀನಿ. ನಿನ್ನೆ ದಿನ ಮಗು ಪ್ರಾಣಾಪಾಯದಿಂದ ಆಗಿದೆ. ನಿನ್ನೆ ರಾತ್ರಿ ಈ ಕಾರ್ಯಕ್ರಮ ಇದ್ರು
11 ಗಂಟೆ ರಾತ್ರಿಗೆ ಅವ್ರ ಮನೆಗೆ ಹೋಗಿ ನಾನು ಅವ್ರ ಕುಟುಂಬದ ಜೊತೆ ಮಾತಾಡಿದೆ. ಅವರು ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ. ಸರ್, ಸರ್ಕಾರದಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಡಾಕ್ಟರ್ ಒಂದು ರೌಂಡ್ ಬಂದು ವಿಸಿಟ್ ಮಾಡಿ ಹೋದ್ರೆ 3 ದಿನ ನಮ್ಮ ಮಗು ನೋಡ್ಲಿಲ್ಲ ಸರ್, ನಮ್ಮ ಮಗು ಅದಕ್ಕೆ ಸಾವನ್ನಪ್ತು ಸರ್ ಅಂತ ಕಣ್ಣೀರಾಗ್ತಾ ಇದೆ. ಇವತ್ತು ಆ ಕಣ್ಣೀರಿನ ಶಾಪ, ಆ ಕುಟುಂಬದ ಶಾಪ ನಿಮ್ಗೂ ನಿಮ್ ಸರ್ಕಾರ ತಟ್ಟೆ ಇರಲ್ಲ ಅಂತ ನಾನು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಪರವಾಗಿ ನಿಮ್ಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತೇನೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ, ಇಡೀ ಚಿಕ್ಕಬಳ್ಳಾಪುರ 3ನೇ ಹಂತ ಶುದ್ಧೀಕರಣ ನಾವು ಅಂತರ್ಜಲ ವೃದ್ಧಿಗಾಗಿ ಅಂತ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ ನಾನೊಂದು ಅನುಕೂಲ ಆಗೋ ರೀತಿ ಒಂದು ವಿಷಯವನ್ನ ತಿಳಿಸ್ತಾ ಇದ್ದೀನಿ. ಸರ್, ದಯವಿಟ್ಟು ಎಲ್ಲಾ ರೈತರು ಒಂದ್ಸಲ ಬೋರ್ಗಳಲ್ಲಿ ಪೈಪ್ಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ತೂತುಗಳು ಬೀಳ್ತಾ ಇದೆ ಪೈಪ್ಗಳಲ್ಲಿ. ಯಾಕೆ ತೂತುಗಳು ಬೀಳ್ತಾ ಇದೆ ಪೈಪ್ಗಳು? ಕಬ್ಬಣ ರೀ, ಅದು ಕಬ್ಬಣನೇ ಹೋಗ್ತಾ ಇದೆ ಅಂದ್ರೆ ನಮ್ಮ ಜೀವಗಳು ಉಳಿಯುತ್ತೆ ಅಂದ್ರೆ ಮುಂದೆ ದಿನ. ನೇರವಾಗಿ ನಾನು ಸರ್ಕಾರಕ್ಕೆ ಒಂದು ಮಾತು ಹೇಳ್ತೀನಿ. ಏನ್ ಇವತ್ತಿನ ದಿನ ನಾವು ಇದು ಆರಂಭದಲ್ಲಿ ಒಂದು ಪಾದಯಾತ್ರೆ ನಂಬ್ಕೊಂಡಿದೀವಿ. ನಿಮ್ಗೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಕಂದವಾರ ಕೆರೆ, ಅಮಾನಿ ಗೋಪಾಲಕೃಷ್ಣ ಕೆರೆ ಹತ್ರ ನಿಮ್ಗೆ ಕೇಳಿದ್ದು ಕುರ್ಲಾನ್ ಬೆಟ್ಟ ಹಾಕ್ಸ್ತೀನಿ, ಕೇಳಿದ್ ಸೊಳ್ಳೆ ಪರ್ದ ತಂದ್ಕೊಡ್ತೀನಿ, ಕೇಳಿದ್ದು ಹೋಟ್ಲಲ್ಲಿ ಊಟ ತಂದ್ಕೊಡ್ತೀನಿ. 10 ದಿನಗಳ ಕಾಲ ನೀವು ನಿಮ್ ಸಚಿವ ಸಂಪುಟ, ನಿಮ್ ಸರ್ಕಾರ ಬಂದಿಲ್ಲಿ ಮಲಗಬೇಕು. ನಿಮಗ್ ತಾಕತ್ತಿದ್ರೆ ಬಂದು ಮಲಗ್ತೀರಾ, ಇಲ್ಲ 3ನೇ ಹಂತ ಶುದ್ಧೀಕರಣ ಮಾಡ್ತೀರಾ. ಈ ಸಂದರ್ಭದಲ್ಲಿ ಮಾತನಾಡಿದ ನೆಲಮಂಗಲ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಜಗದೀಶ್ ಚೌಧರಿ, ಶಾಸಕ ಪ್ರದೀಪ್ ಈಶ್ವರ್ ಇತರ ವಿಷಯಗಳ ಬಗ್ಗೆ ಮಾತನಾಡುವಂತೆ, ನೀರಿನ ಸಮಸ್ಯೆ ಕುರಿತು ಕೂಡ ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು. ಜನರು ನಿಮಗೆ ವಿಶ್ವಾಸದಿಂದ ಮತ ನೀಡಿ ಕಳಿಸಿದ್ದಾರೆ. ತಕ್ಷಣ ಮುಖ್ಯಮಂತ್ರಿಗಳ ಗಮನಕ್ಕೆ ವಿಷಯವನ್ನು ತೆಗೆದುಕೊಂಡು ಸಮಸ್ಯೆ ಪರಿಹರಿಸಬೇಕು. ಆನೆಮಡುಗು ಹರೀಶ್ ರೆಡ್ಡಿ ನಡೆಸುತ್ತಿರುವ ಪರಿಶುದ್ಧ ನೀರಿಗಾಗಿ ಪಾದಯಾತ್ರೆ ಅವರ ಸಾಮಾಜಿಕ ಕಳಕಳಿಯನ್ನು ಬಿಂಬಿಸುತ್ತಿದೆ. ಅವರಿಗೆ ನಾವೆಲ್ಲರೂ ಬೆಂಬಲ ನೀಡಬೇಕು ಅಂತ ಜಗದೀಶ್ ಚೌಧರಿ ತಿಳಿಸಿದರು. ಎಲ್ಲಾದ್ರ ಬಗ್ಗೆ ದೊಡ್ಡ ದೊಡ್ಡ ಭಾಷೆ ಮಾಡ್ತಾರೆ, ಕೊಂಡಲ್ ಬಿಡ್ತಾರೆ. ನಿಮ್ ತಾಲೂಕಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಯಾಕಪ್ಪ ಮಾತಾಡ್ತಲ್ಲ ಮಿಸ್ಟರ್ ಪ್ರತಿಭೀಶ್ವರ್? ನಿಮ್ ತಾಲೂಕಿಗೆ ದೂರದಿಂದ ಹಾಳಾಗಿ ಹೋಗ್ತಾ ಇದೆ. ಎಲ್ಲಾ ಕಡೆ ಹೆಸರಿಗೋಸ್ಕರ ಹೋಗಿ ಭಾಷಣ ಮಾಡ್ತೀವಿ ಬಿಟ್ರೆ ಸ್ವಯಂಯುತವಾಗಿ ಮನುಷ್ಯರ ಜೀವನಕ್ಕೋಸ್ಕರ ಭಾಷಣ ಮಾಡ್ತಕ್ಕಂಥ ನೀವು ಕಲೀಲೇ ಇಲ್ಲ. ಒಂದೇ ಒಂದಿನ ಕೇಸಿವಲಿ ಬಗ್ಗೆ, ನೀರಿನ ಬಗ್ಗೆ, ಹೋರಾಟದ ಬಗ್ಗೆ ತಾಲೂಕಲ್ಲಿ ಅಸೆಂಬ್ಲಿಯಲ್ಲಿ ಮಾತಾಡೋಂತ ಅವಕಾಶ ಸಿಕ್ಲೇ ಇಲ್ವಾ? ಬರೀ ಖಾಲಿ ಭಾಷಣ ಮಾಡೋದ್ರಿಂದ ಸಕ್ಸಸ್ ಆಗಲ್ಲ ಬಂಧುಗಳೇ. ಯಾರೊಬ್ಬ ಕಂದಾಯ ಸಚಿವರು ಅಯೋಗ್ಯ ಅವರು ಕೃಷ್ಣ ಬೈರೇಗೌಡ ಅಂತೇಳಿ ಹೇಳ್ತಾರೆ, ಆತ ವಿಶ್ವಸಂಸ್ಥೆಯಿಂದ ಇದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಅಂತೇಳಿ. ಅಯೋಗ್ಯ ಮಂತ್ರಿ, ನಿನ್ನ ಮರ್ಯಾದೆ ಇದ್ರೆ ದಿನ ಬೆಳಗ್ಗೆ ನೀರು ತಗೊಂಡು ಯೂಸ್ ಮಾಡಿ ತೋರಿಸು. ಬಡವ ತಲೆ ಮೇಲೆ ಆಗಂತ ಕೆಲಸ ಯಾಕೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹತ್ತಿರ ಕೇಳಬೇಕಾಗ್ತದೆ. ಇವತ್ತು ಬಂಧುಗಳು ಇಷ್ಟೆಲ್ಲ ಗೊಂದಲ ಇದ್ರು ಕೂಡ, ಇಷ್ಟೆಲ್ಲ ಸಮಸ್ಯೆ ಇದ್ರು ಕೂಡ ಈ ರಾಜ್ಯದ ಮರಿದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮಂದನು ಕೂಡ ಹಣ ಬಿಡುಗಡೆ ಮಾಡವ್ರೆ. ಅವ್ರಿಗೇನು ಮರಿ ಆಯ್ತಾ ಅಥವಾ ಬರೋ ಜೀವನ ಚೆಲ್ಲಾಡ್ತಕ್ಕಂಥ ಅರ್ಥ ಮಾಡಬೇಕಾಗ್ತದೆ. ಈ ಕ್ಷೇತ್ರ ಶಾಸಕರಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ ಮಿಸ್ಟರ್ ಪ್ರದೀಪೀಶ್ವರ್ ಅವರೇ, ನಿಮ್ಮ ಸಿದ್ದರಾಮಯ್ಯನಿಗೆ ಹೇಳಿ ಅತಿ ಶೀಘ್ರವಾಗಿ ಕೊಳಚೆ ನೀರನ್ನ ಯಾವ ಡಿಸ್ಟಿಕ್ ಯಾವ ತಾಲೂಕಿಗೆ ಬಿಡದ ರೀತಿಯಲ್ಲಿ ಅವಕಾಶ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಧಾನಸಭೆಯಲ್ಲಿ ಮಾತಾಡಬೇಕಾಗ್ತದೆ ಬಂಧುಗಳೇ. ಆ ಕಾರಣ ಇವತ್ತು ಹರೀಶ್ ರೆಡ್ಡಿ ಅವರು ಏನು ಈ ಹೋರಾಟ ನಂಬ್ಕೊಂಡವ್ರೆ, ನಮ್ಮ ತಾಲೂಕಿಂದ ಸಂಪೂರ್ಣವಾದ ಬೆಂಬಲ ಪ್ರತಿ ಕ್ಷಣನೂ ಕೂಡ ನಾವು ನಡೆಯುತ್ತೀವಿ. ಆ ನೈಟ್ ಆಗ್ಲಿ, ಹಗಲಾಗ್ಲಿ, ರಾತ್ರಿ ಆಗ್ಲಿ, ಪ್ರತಿ ಗಂಟೆಲ್ಲೂ ಕೂಡ ಆತನ ಜೊತೆ ನಿಂತು ಸಂಪೂರ್ಣ ಬೆಂಬಲ ಸೂಚನೆ ಮಾಡ್ಲಿಕ್ಕೆ ನಾವು ನಡೆಯುತ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ವ್ಯವಸ್ಥೆ ಇದೆ ಬಂಧುಗಳೇ. ಇವತ್ತಿಗೆ ಸೇರಿರ್ತಕ್ಕಂಥ ಜನಗಳೇ, ಸ್ವಾಭಿಮಾನಿ ಜನಗಳು, ಈ ಬದುಕಿನ ಉದ್ಯೋಗಕ್ಕೋಸ್ಕರ ಸೇರಿರ್ತಕ್ಕಂಥವ್ರು, ರಾಜಕಾರಣಿಗಳು ಕೇವಲ ಕಾರ್ಯ ಭಾಷಣಕ್ಕೋಸ್ಕರ ಸೀಮಿತ ಆಗಿರ್ತಾರೆ ಬಿಟ್ರೆ ನಮ್ಮ ಬದುಕಿ ಯಾವತ್ತೂ ಕೂಡ ಆಸೆ ಆಗಿರಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ. ಆದ ಕಾರಣ ನೀವು ಅರ್ಥ ಮಾಡ್ಕೊಳ್ಳಿ. ಕೊನೆಯದಾಗಿ 2 ಮಾತು ನನ್ನ ಮಾತುಗಳಿಗೆ ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ಶುದ್ಧವಾದ ಪರಿಶುದ್ಧವಾದ ನೀರು ಕೊಡೋದಾದ್ರೆ ಕೊಡ್ಲಿ. ಈ ಕೊಳಚೆ ನೀರು ಯಾವುದೇ ಶುದ್ಧೀಕರಣ ಆದ್ರೂ ಕೂಡ ನಮ್ಮ ಡಿಸ್ಟಿಕ್ ಬೇಡ ಅಂತಕ್ಕಂಥದ್ದು ನಮ್ಮೆಲ್ಲರೂ ಹೋರಾಟ ಬಂಧುಗಳೇ. ಈ ಸಂದರ್ಭದಲ್ಲಿ ಪರಿಸರವಾದಿ ಚೌಡಪ್ಪ ಮಾತನಾಡಿದರು. ಮಹಾನಾಯಕ ಅಂಬೇಡ್ಕರ್ ಸೇನೆ ಅಧ್ಯಕ್ಷ ನಾರಾಯಣಸ್ವಾಮಿ, ರಾಮಕೃಷ್ಣಪ್ಪ, ಬಾಲಕುಂಟಹಳ್ಳಿ ಗಂಗಾಧರಪ್ಪ, ಹೋಟೆಲ್ ರಾಮಣ್ಣ, ಹರೀಶ್ ಇತರರು ಉಪಸ್ಥಿತರಿದ್ದರು. ಈ ವೇಳೆ ಉಪವಿಭಾಗಾಧಿಕಾರಿ ಅಶ್ವಿನ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ದಯವಿಟ್ಟು ತಾವು ತಲುಪಿಸಬೇಕಂತ ತಮ್ಮಲ್ಲಿ ನಾವು ಮನವಿಯನ್ನು ಮಾಡುವಂತ ಇದ್ದೀವಿ.